ಮದರ್ ಇಂಡಿಯಾ ಅಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಧ್ಯೆ ಬಿರುಕು ಬಿಟ್ಟಿದೆಯಾ? ನಟ ದರ್ಶನ್ ಇನ್ಸ್ಟಾಗ್ರಾಮ್ ಖಾತೆಯಿಂದ ಆಪ್ತರಿಗೆ ಕೋಕ್ ಕೊಟ್ಟಿದ್ದಾರೆ, ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಇದ್ರು. ಸುಮಲತಾ ಅಂಬರೀಶ್ ಅನ್ನು ಕೂಡ ನಟ ಅನ್ಫಾಲೋ ಮಾಡಿದ್ದಾರೆ. ಕುಟುಂಬದಿಂದ ನಟ ದರ್ಶನ್ ದೂರ ಅಂಬರೀಶ್ ಕುಟುಂಬದಿಂದ ದರ್ಶನ್ ದೂರ ಆದ್ರ ಅಂತ ದರ್ಶನ್ ಅನ್ಫಾಲೋ ಮಾಡಿದ್ದಕ್ಕೆ ಟಕ್ಕರ್ ಕೊಟ್ರ ಸುಮಲತಾ. ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ಮಿಕವಾಗಿ ಸುಮಲತಾ ಅಂಬರೀಶ್ ಸ್ಟೋರಿಯೊಂದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಯೂಶುವಲಿ ಪ್ರತಿದಿನ ಅವರು ಒಂದೊಂದು ಅಪ್ಡೇಟ್ ಹಾಕ್ತಿರ್ತಾರೆ. ಮನೆಯಲ್ಲಿ ಆಗ್ತಿರುವಂತಹ ಫಂಕ್ಷನ್ಸ್ ಬಗ್ಗೆ, ಹೊರಗಡೆ ಹೋದಲ್ಲಿ ಬಂದಲ್ಲಿ ಸೆಷನ್ ಬಗ್ಗೆ ಎಲ್ಲ ಹಾಕ್ಕೊಳ್ತಿರ್ತಾರೆ. ಆದರೆ ದರ್ಶನ್ ಅನ್ಫಾಲೋ ಆದ ನಂತರ ಅವರು ಹಾಕಿಕೊಂಡಿರುವಂತಹ ಸ್ಟೋರಿ ಇದೆಯಲ್ಲ, ಅದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಒಂದು ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಹಿಂದೆ ದರ್ಶನ್ 6 ಜನರನ್ನ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಅಭಿಷೇಕ್ ಅಂಬರೀಶ್, ಸುಮಲತಾ ಅಂಬರೀಶ್, ಅವೀವಾ, ಮತ್ತೆ ದರ್ಶನ್ ಪುತ್ರ ವಿನೀಶ್ ಮತ್ತು ದಿನಕರ್ ತೂಗುದೀಪ್ ಅವರ ಸಹೋದರ 6 ಜನ ಇದ್ರು ಟೋಟಲಿ. ಆ 6 ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅನ್ಫಾಲೋ ಮಾಡಿದ್ಯಾಕೆ ಅಂತ ಅವರ ಫ್ಯಾಮಿಲಿಯಲ್ಲಿ ಬೇರೆಯವರು ಕೂಡ ಈ ಇನ್ಸ್ಟಾ ಖಾತೆಯನ್ನು ಹೊಂದಿದ್ರು. ಮಗ ಮತ್ತು ಅವರ ತಮ್ಮನನ್ನ ಮಾತ್ರ ದರ್ಶನ್ ಅವರು ಫಾಲೋ ಮಾಡ್ತಿದ್ರು. ಆದರೆ ಅದೇ ಅಂಬರೀಶ್ ಕುಟುಂಬದಲ್ಲಿ 3 ಜನರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಫಾಲೋ ಮಾಡ್ತಿದ್ರು. ಎಲ್ರಿಗೂ ಅನ್ಫಾಲೋ ಮಾಡಿದ್ದಾರೆ. ಸೊ ಈ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಸುಮಲತಾ ಅವರು ಕೂಡ ಮಾರ್ಮಿಕವಾಗಿರುವಂಥ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸತ್ಯವನ್ನ ತಿರುಚುವ, ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವ, ಆರೋಪ ಹೊರಿಸಿ ತಮ್ಮನ್ನ ತಾವು ನಾಯಕ ಅಂತ ಪರಿಗಣಿಸುವ ಇಂತಹ ನಟರಿಗೆ ಆ ಆಸ್ಕರ್ ಪ್ರಶಸ್ತಿ ಹೋಗುತ್ತಂತ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಎರಡೂ ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಅನ್ಫಾಲೋ ಆಗಿರೋದು, ಮತ್ತೊಂದು ಭಾಗದಲ್ಲಿ ಸುಮಲತಾ ಅವರ ಕ್ಯಾಪ್ಷನ್, ಆ ಒಂದು ಪೋಸ್ಟನ್ನು ನೋಡ್ತಾ ಇದ್ದೀರಿ. ಕೋಟ್ ಇರುವಂತಹ ಪೋಸ್ಟ್. ಅದರ ಅರ್ಥ ಈ ರೀತಿಯಾಗಿದೆ: ಸತ್ಯವನ್ನ ತಿರುಚುವ, ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವ, ಆರೋಪ ಹೊರಿಸಿ ತಮ್ಮನ್ನ ತಾವು ನಾಯಕ ಅಂತ ಪರಿಗಣಿಸುವ ಇಂಥ ನಟರಿಗೆ ಆಸ್ಕರ್ ಪ್ರಶಸ್ತಿ ಹೋಗುತ್ತೆ ಅಂತ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಸುಮಲತಾ ಮುಂದೆ ಇದನ್ನ ಹಾಕಿದಿದ್ರೆ ಅಥವಾ ಹಿಂದೆ ಈ ಪೋಸ್ಟನ್ನು ಹಾಕಿದಿದ್ರೆ ಅಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ವೇನೋ. ಆದರೆ ಈ ಇನ್ಸಿಡೆಂಟ್ ಆದ ನಂತರ, ಅನ್ಫಾಲೋ ಆದ ನಂತರ ಹಾಕಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಸುಮಲತಾ ಅವರ ಈ ಪೋಸ್ಟ್ ಏನಿದೆ ಅದು ನಟ ದರ್ಶನ್ ಅವರಿಗೇನಾ ಅಂತ? ಸಭಾ ಸದ್ಯ ಇದೇ ಒಂದು ಚರ್ಚೆ ಇವಾಗ ಎಲ್ಲ ಕಡೆಯಲ್ಲೂ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಯಾವಾಗ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡ್ತಾರೆ, ಆ ಸಂದರ್ಭದಲ್ಲೇ ಸುಮಲತಾ ಅಂಬರೀಶ್ ಅವರು ಮಾರ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಇವರು ಹಾಕಿರುವಂತಹ ಪೋಸ್ಟ್ಗೂ ದರ್ಶನ್ ಅನ್ಫಾಲೋ ಮಾಡಿದಂತಹ ಸಂದರ್ಭದಲ್ಲೇ ಹಾಕಿರೋದ್ರಿಂದ ಪ್ರಾಯಶಃ ಇವರು ದರ್ಶನ್ಗೆ ಹಾಕಿರಬಹುದಾ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಅದರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾದಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ನಾಮಕೆ ವಾಸ್ತಿಗೆ ಕೂಡ ಒಂದು ಸಲ ಕೂಡ ಹೋಗಿ ಒಂದು ಭೇಟಿ ಮಾಡುವಂತಹದ್ದಾಗ್ಲಿ ಆ ರೀತಿಯ ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ. ಬದಲಾಗಿ ಕೆಲವೊಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆತ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೌನವಾಗಿದ್ದಂತಹ ಸುಮಲತಾ ಅಂಬರೀಶ್ ಅವರು ಜೈಲಿಂದ ಆಚೆ ಬಂದ ಮೇಲೆ ಆ ಮೌನವನ್ನ ಮುರಿದು ದರ್ಶನ್ ಯಾವತ್ತಿದ್ರು ನನ್ನ ಮಗ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಪ್ರಾಯಶಃ ಇದೆಲ್ಲ ವಿಚಾರಗಳು, ಇದೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಮದರ್ ಇಂಡಿಯಾ ಅಂತ ಕರೆಸಿಕೊಳ್ಳುವಂತಹ ಈ ಸುಮಲತಾ ಅಂಬರೀಶ್ ಅವರ ಮಧ್ಯೆ ಕೋಲ್ಡ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇವತ್ತಿಂದ ಡೆವಿಲ್ ಚಿತ್ರೀಕರಣವನ್ನ ದರ್ಶನ್ ಆರಂಭ ಮಾಡ್ತಾ ಇದ್ದಾರೆ. ಸೊ ದರ್ಶನ್ ಚಿತ್ರೀಕರಣವನ್ನ ಆರಂಭ ಮಾಡುವಾಗ ಅಂದ್ರೆ ಈ ಕೊಲೆ ಕೇಸ್ಗೆ ಹೋಗಿ ವಾಪಸ್ ಬಂದು ಈಗ ಸಿನಿಮಾ ಚಿತ್ರೀಕರಣವನ್ನ ಆರಂಭ ಮಾಡುವಾಗ ಒಂದಷ್ಟು ಬದಲಾವಣೆಗಳು ದರ್ಶನ್ ನಲ್ಲಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಮೊದಲನೇದಾಗಿ ಅವರ ಆಪ್ತ ವಲಯವನ್ನ, ಆ ಕ್ಲೋಸ್ ಸರ್ಕಲ್ ಅನ್ನ ಫಿಲ್ಟರ್ ಮಾಡಬಹುದು ಅನ್ನುವಂಥದ್ದೇ ಎಲ್ಲ ಕಡೆ ಇದ್ದಂತಹ ಚರ್ಚೆ. ಯಾಕಂದ್ರೆ ಈ ಹಿಂದೆ ಏನೇನು ಬೆಳವಣಿಗೆಗಳಾಗಿತ್ತು ಆ ಕೆಲವೊಂದು ಬೆಳವಣಿಗೆಗಳಿಗೆ ಅವರ ಕ್ಲೋಸ್ ಸರ್ಕಲ್ ಕಾರಣ ಆಗ್ತಾ ಇತ್ತು. ಸೊ ಹಾಗಾಗಿ ಕ್ಲೋಸ್ ಸರ್ಕಲ್ ಅನ್ನ ದರ್ಶನ್ ಫಿಲ್ಟರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅದರ ಭಾಗವಾಗಿ ಈಗ ಕ್ಲೋಸ್ ಸರ್ಕಲ್ ಅನ್ನ ಫಿಲ್ಟರ್ ಮಾಡುವಂತಹ ಕೆಲಸ ದರ್ಶನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸುಮಲತಾ ಅಂಬರೀಶ್ ಅವ್ರನ್ನ ಸೇರಿದಂತೆ 6 ಜನರನ್ನ ಒಟ್ಟು ಅನ್ಫಾಲೋ ಮಾಡಿರೋದು. ಸೊ ಇದು ಇಂಡಸ್ಟ್ರಿಯಲ್ಲೂ ಕೂಡ ಈ ಮದರ್ ಇಂಡಿಯಾ ಮತ್ತೆ ಮಗನ ನಡುವಣ ಇದ್ದಂತಹ ಬಾಂಧವ್ಯ ಎಷ್ಟು ಅಗಾಧವಾಗಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದ್ದಂತಹ ವಿಚಾರ. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸುಮಲತಾ ಅಂಬರೀಶ್ ಗೆಲುವಿಗಾಗಿ ದರ್ಶನ್ ಹೋರಾಟವನ್ನ ಮಾಡಿದ್ರು, ಹೇಗೆ ಅವರ ಗೆಲುವಿಗಾಗಿ ತನ್ನ ಗೆಲುವು ಅವ್ರು ಗೆದ್ರೆ ತಾನ್ ಗೆದ್ದಂಗೆ ಅಂತ ದರ್ಶನ್ ನಿಂತು ಹೋರಾಟವನ್ನ ಮಾಡಿ ಅವರನ್ನ ಗೆಲುವಿಗೆ ಇವರು ಕೂಡ ಒಂದು ಕಾರಣ ಆಗಿದ್ರು. ಅದೆಲ್ಲರೂ ಕೂಡ ಇಡೀ ರಾಜ್ಯವೇ ಗಮನಿಸಿರುವಂತಹ ವಿಚಾರ. ಅಂತಹ ಸಂದರ್ಭದಲ್ಲಿ ದರ್ಶನ್ ದುಃಖದ ಸಮಯದಲ್ಲಿ ಅವರು ಜೈಲಿಗೆ ಹೋದಾಗ ಎಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರು ಅಂದ್ರೆ ದರ್ಶನ್ ತಾಯಿ ಅಂತ ಪರಿಗಣಿಸುವಂತಹ ಈ ಸುಮಲತಾ ಅಂಬರೀಶ್ ಅವರು ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ವಲ್ಲ ಅನ್ನೋದು ಬಹುತೇಕ ಅಭಿಮಾನಿಗಳಲ್ಲೂ ಕೂಡ ಒಂದು ಬೇಜಾರಿತ್ತು.
ಬೇಸರ ಇತ್ತು. ಸುಮಲತಾ ಅವರು ಜೈಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬರಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಅದು ಯಾವುದು ಕೂಡ ಆಗಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಅದಾದ ಬೆನ್ನಲ್ಲೇ ಈಗ ಚಿತ್ರೀಕರಣ ಆರಂಭ ಮಾಡುವಂತಹ ಹೊತ್ತಲ್ಲೇ 6 ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಅದರ ಜೊತೆಗೆ ಸುಮಲತಾ ಅಂಬರೀಶ್ ಅವರು ಕೂಡ ಸತ್ಯವನ್ನ ತಿರುಚುವ ಮತ್ತು ತನ್ನ ತಪ್ಪನ್ನ ಒಪ್ಪಿಕೊಳ್ಳದೆ ಇತರರ ಮೇಲೆ ಆರೋಪವನ್ನ ಹೊರಿಸುವಂತಹ ವ್ಯಕ್ತಿಗೆ ಈ ಆಸ್ಕರ್ ಅವಾರ್ಡ್ ಹೋಗಬೇಕು ಅಂತ ಹೇಳಿರುವಂತದ್ದು ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಇವರ ಮಧ್ಯೆ ಒಂದು ಕೋಲ್ಡ್ ವಾರ್ ಆಗ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಮಲತಾ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅವ್ರನ್ನ ನೋಡೋದಕ್ಕೆ, ಕಾಣೋದಕ್ಕೆ ಒಂದ್ಸಲನೂ ಜೈಲಿಗೆ ಹೋಗಿರ್ಲಿಲ್ಲ. ಮೋಸ್ಟ್ಲಿ ಅಭಿಷೇಕ್ ಅಂಬರೀಶ್ ಜೈಲಿಗೆ ಹೋಗಿ ಬಂದಿರೋರ್ ತರ ಕಾಣಿಸ್ತಾ ಇದೆ. ಆದ್ರೆ ಆ ಬಗ್ಗೆ ಸಹಜವಾಗೇ ದರ್ಶನ್ಗೆ ಮುನಿಸು ಇದ್ದಿರಬಹುದು. ಅದರ ಜೊತೆಗೆ ಹೊರಗಡೆ ದರ್ಶನ್ ಬಂದ ನಂತರ, ದರ್ಶನ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ, ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸುಮಲತಾ ಅವರು ಈ ಬಗ್ಗೆ ವಿಚಾರವಾಗಿ ಮಾತನಾಡಿಲ್ಲ. ಆದರೆ ಹೊರಗಡೆ ಬಂದ ನಂತರ ಒಂದು ಮಾತು ಹೇಳ್ತಾರೆ, ದರ್ಶನ್ ಯಾವತ್ತಿದ್ರು ನನ್ನ ಮಗನೇ ಅಂತ ಹೇಳಿ. ಸೊ ಅದೆಲ್ಲ ಬೆಳವಣಿಗೆ ಆದ ನಂತರ ಈಗ ಈ ಅನ್ಫಾಲೋ ಕಥೆ ಏನು ಶುರುವಾಗಿದೆ, ಇದರ ಹಿಂದಿರುವಂತಹ ರೀಸನ್ಸ್ ಏನು ಅಂತ. ಅಂದರೆ ನಟ ದರ್ಶನ್ ಅವರ ಮಧ್ಯೆ ಮತ್ತು ಸುಮಲತಾ ಅವರ ಮಧ್ಯೆ ಏನಾದರೂ ಮಾತುಕತೆ ಆಗಿತ್ತಾ, ಅಥವಾ ಫೋನ್ ಸಂಭಾಷಣೆ ಆಗಿತ್ತಾ, ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರಾ, ಈ ಸಂದರ್ಭದಲ್ಲಿ ಏನಾದರೂ ಮನಸ್ತಾಪ ಆಯಿತಾ, ಇದೆಲ್ಲದರ ಬಗ್ಗೆ ಅವರೇ ಕ್ಲಾರಿಫೈ ಮಾಡಬೇಕಾಗುತ್ತೆ. ಸೊ ಸುಮಲತಾ ಅವರು ಮಾಡಿರುವಂತಹ ಪೋಸ್ಟ್ ಸಾಕಷ್ಟು ಮಾರ್ಮಿಕವಾಗಿದೆ. ದರ್ಶನ್ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ, ದರ್ಶನ್ ಅವರ ಇತ್ತೀಚಿನ ಈ 1 ವರ್ಷದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಅವರಿಗೆ ಪೋಸ್ಟ್ ಹಾಕಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಆ ಪೋಸ್ಟ್ನಲ್ಲಿ ಇರುವಂಥದ್ದು, ಸತ್ಯವನ್ನ ತಿರುಚುವ, ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವ, ಆರೋಪ ಹೊರಿಸಿ ತಮ್ಮನ್ನ ತಾವು ನಾಯಕ ಅಂತ ಪರಿಗಣಿಸುವ ಇಂಥ ನಟರಿಗೆ ಆ ಆಸ್ಕರ್ ಪ್ರಶಸ್ತಿ ಹೋಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.